ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿಗೆ ಡಯಟ್ ಮಾಡಿ 1 ವಾರ ಆಯಿತು. 1 ವಾರದಲ್ಲಿ ನಾನು 2 kg ವೆಯ್ಟ್ ಲಾಸ್ ಮಾಡಿದ್ದೇನೆ. ಸೊ ಹಾಗೆಯೇ ಡಯಟ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮುಂದೆ ನಾನು ನಿಮಗೆ ಎಲ್ಲ ನನ್ನ ಡಯಟ್ ಜರ್ನಿಯನ್ನು ಶೇರ್ ಮಾಡ್ತೇನೆ. ಇವತ್ತು ವೀಕೆಂಡ್, ನಾನು ಮತ್ತು ಆಸ್ಟನ್ ಹೊರಗಡೆ ಎಲ್ಲಾದರೂ ತಿರುಗಾಡಿಕೊಂಡು ಬರುವ ಅಂತೇಳಿ ಹೊರಟಿದ್ದೇವೆ. ನೋಡಿ, ಈ ಶರ್ಟ್ ನಾನು ಸ್ಪ್ಲಾಶಲ್ಲಿ ತಗೊಂಡದ್ದು. ತುಂಬ ಸ್ಮೂತ್ ಆಗಿದೆ, ಹಾಗೆಯೇ ಕಂಫರ್ಟೇಬಲ್ ಆಗಿದೆ. ಇಲ್ಲಿ ನಾನು ನನ್ನ ವೆಯ್ಟ್ ಚೆಕ್ ಮಾಡ್ತಾ ಇದ್ದೇನೆ. 70 kg ಇದ್ದೆ, ಈಗ 68ಗೆ ಬಂದಿದ್ದೇನೆ. ಸೊ ಇನ್ನು ಮುಂದೆ ಕೂಡ ನಾನು ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತೇನೆ. ಇದು ನೋಡಿ ನಮ್ಮದು ವಾಚ್ ಕಲೆಕ್ಷನ್ ಬಾಕ್ಸ್. ಇದನ್ನು ನಾವು ಅಮೆಝಾನಲ್ಲಿ ತಗೊಂಡದ್ದು. ಈ ಬಾಕ್ಸನ್ನು ಇದರಲ್ಲಿ ನಮ್ಮೆಲ್ಲ ವಾಚಸ್ ಇಟ್ಟಿದ್ದೇವೆ. ಸೊ ಇದರಲ್ಲಿ ಯಾವುದು ಮ್ಯಾಚ್ ಆಗ್ತದೆ ಡ್ರೆಸ್ಸಿಗೆ, ಇದು ಇಲ್ಲಾದರೆ ಇದು ವೈಟ್, ಇಲ್ಲಾದರೆ ಐಫೋನ್ ವೈಟ್ ಆಗ್ತೇನೆ ಇವತ್ತು. ಇದು ಟಿಸೋಟ್ ವಾಚ್, ಇದು ಟಿಸೋಟು, ಇದು ಕೂಡ ಇದು 18 ಕ್ಯಾರೆಟ್ ಗೋಲ್ಡಲ್ಲಿ, ಮತ್ತು ಇದು ಟಿಸೋಟು, ಇದು ಐಫೋನು, ಇದು ಗೆಸ್ ಅವರದು, ಇದು 2 ಆಸ್ಟನ್ ಇದು. ಸೊ ಇದನ್ನು ಹಾಕುವ ಇವತ್ತು. ಇದು ಬಾಕ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಒಂದು ಕೌಂಟರ್ ಇದೆ. ಇಲ್ಲಿ ಕೂಡ ನಾವು ಕೆಲವು ವಾಚಸ್ ಇಟ್ಟಿದ್ದೇವೆ. ಇದೆಲ್ಲ ತುಂಬ ಓಲ್ಡ್ ಹಳೆಯ ವಾಚ್ ಎಲ್ಲ, ಇದೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾವೀಗ. ಸೊ ಹಾಗೆ ಇಲ್ಲಿ ಸ್ವಲ್ಪ ಗೋಲ್ಡ್ ಎಲ್ಲ ಇಟ್ಟಿದ್ದೇವೆ. ಈ ರೀತಿ ಪುನಃ ಒಂದು ಕೌಂಟರ್ ಇದೆ. ಇಲ್ಲಿ ಕೂಡ ನಾವು ರಿಂಗ್ಸ್ ಅದೆಲ್ಲ ಇಡ್ಬೋದು. ಸೊ ನೋಡಿ, ಈ ರೀತಿ ಇದೆ. ಇದನ್ನು ಅಮೆಝಾನಲ್ಲಿ ನಾವು ತಗೊಂಡದ್ದು. ಇದನ್ನೀಗ ಹಾಕುವ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಓಕೆ. ಸೊ ನೋಡಿ, ಈ ರೀತಿ ರೆಡಿಯಾಗಿದ್ದೇನೆ. ಇದು ನಂದು ಬ್ಯಾಗ್ ನೋಡಿ, ಈ ರೀತಿ ಡ್ರೆಸ್ ಮಾಡಿದ್ದೇನೆ. ಹೇಗೆ ಕಾಣ್ತಾ ಇದೆ? ಟಡಾ! ಹೋಗುವ. ಅಷ್ಟು ನನ್ನ ನೋಡಿ ಹೇಗೆ ಹೋಗ್ತಾ ಇದ್ದಾನೆ. ತುಂಬ ಬಿಸಿಲು ಹೊರಗಡೆ. ನೋಡಿ, ನಮ್ಮದು ಕಾರು ಇಲ್ಲಿದೆ. ಖಾಲಿಯಾಗಿದೆ, ಪೆಟ್ರೋಲ್ ಹಾಕಿಸ್ಬೇಕು ಈಗ. ನೋಡಿ, ಎಲ್ಲೋ ಕಾಣ್ತಾ ಇದೆ ಪೆಟ್ರೋಲ್. ತೋರಿಸು. ಪೆಟ್ರೋಲ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಇವತ್ತು ಎಷ್ಟು ಅಂತ ನೋಡಬೇಕು. ಲಾಸ್ಟ್ ಟೈಮ್ ಹಾಕುವಾಗ ನಾನು 355 ಇತ್ತು ಲೀಟರಿಗೆ, 355 ದಿರಮ್ಸ್. ಸೊ ಇವತ್ತು ನೋಡುವ ಎಷ್ಟಾಗಿದೆ ಅಂತೇಳಿ. ನೋಡಿ, ಇದು ಪೆಟ್ರೋಲ್ ಸ್ಟೇಷನ್, ಇಮರಾತ್ ಪೆಟ್ರೋಲ್ ಸ್ಟೇಷನ್. ಲೈನ್ ಇದೆ ನಿಮಗೆ. ಇದು ಇಮರಾತ್ ಅವರದು ಇ ಕ್ಯಾಮ್ ಅಂತೇಳಿ ಆ್ಯಪ್ ಇದೆ. ಹೀಗೆ ಇದರಲ್ಲಿ ಪಾಯಿಂಟ್ ಸಿಗ್ತದೆ ಆ್ಯಕ್ಚುಲಿ. ಇದು ಈ ರೀತಿ ಮಾಡಿದರೆ ಈಗ ನಂದು 4.489 ಇದೆ, ಅಂದರೆ 4 ದಿರಮ್ಸ್ 89 ಫೀಲ್ಸ್. ಇವತ್ತು ಕೂಡ ಲೀಟರಿಗೆ 3.55 ಫೀಲ್ಸೇ ಇದೆ, ಅಂದರೆ 3 ದಿರಮ್ 55 ಫೀಲ್ಸ್. ಇಂಡಿಯಾದ್ದು ನಾನು ಅಲ್ಲಿ ಕೆಳಗಡೆ ಹಾಕ್ತೇನೆ ಬೇಕಿದ್ರೆ ಎಷ್ಟು ಅಂತ ಲೀಟರಿಗೆ. ಬುರ್ಜ್ ಖಲೀಫಾ ಹೋಗ್ಬೇಕಂತೆ ಇಲ್ಲಿಂದ. ಆಟ್ ದ ಟಾಪ್ ಆಫ್ ಬುರ್ಜ್ ಖಲೀಫಾ. ಸೊ ಟಾಪ್ ಆಫ್ ದ ಬುರ್ಜ್ ಖಲೀಫಾಗೆ 2 ಟಿಕೆಟ್ ಸಿಕ್ಕಿದೆ ನಮಗೆ. ಅದರಲ್ಲಿ ಸಿಕ್ಕಿದೆ 99 ದಿರಮ್ ಪರ್ ಪರ್ಸನ್ ರೆಸಿಡೆನ್ಸ್ನವರಿಗೆ, UAE ರೆಸಿಡೆನ್ಸ್ನವರಿಗೆ. ಆಸ್ಟನಲ್ಲಿ ಕೌಂಟ್ರಲ್ಲಿ ಬ್ಯಾಗ್ ಇಡ್ಲಿಕ್ಕೆ ಅಂತೇಳಿ ಹೋಗಿದ್ದಾನೆ, ಲಗೇಜ್ ಬ್ಯಾಗ್. ಅವನಿಗೆ ನೋಡಿ ಬಂದ. ಓಕೆ, ಹ್ಯಾಪಿ, ಎಕ್ಸೈಟೆಡ್ ಟು ಗೋ. ಇಲ್ಲಿ ನೋಡಿ, ಬುರ್ಜ್ ಖಲೀಫಾ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಚಿಕ್ಕದು. ಯಾರಿಲ್ಲ, ನಾವೇ ಇಬ್ಬರು ಇದ್ದೇವೆ ಇಲ್ಲಿ. ಕತ್ತಲಂದರೆ ಕತ್ತಲೆಗೆ ಅಂತ ಉಂಟು ಒಳಗಡೆ ಹೋಗುವಾಗ. ಇನ್ನೂ ಕೂಡ ನಡೆದು ಒಳಗಡೆ ಹೋಗಬೇಕು. ಯು ಎಕ್ಸೈಟೆಡ್ ಟು ಗೋ? ಯು ಆರ್ ಗೋಯಿಂಗ್ ಫಸ್ಟ್ ಟೈಮ್? No, second time. ಸೆಕೆಂಡ್ ಟೈಮ್. ಇಲ್ಲಿ ಬರೆದಿದ್ದಾರೆ ಫ್ರಮ್ ದಿ ಅರ್ತ್ ಟು ದಿ ಸ್ಕೈ. ಸೊ ಈಚಿಂದ ಮೇಲೆ ಹೋಗಬೇಕು ಪುನಃ. ಇದು ನೋಡಿ, ಅಷ್ಟು ಮೇಲೆ ಹೋಗಬೇಕು ನಾವೀಗ. ನೋಡಿ, ಆಚೆ ಸೈಡ್ ಬುರ್ಜ್ ಖಲೀಫಾ.
ನಾವೇ ಇಬ್ಬರೇ ಇರೋದು ಈಗ ಬುರ್ಜ್ ಖಲೀಫಾದ ಟಾಪಲ್ಲಿ ಹೋಗ್ಲಿಕ್ಕೆ. ಗೊತ್ತಿಲ್ಲ ಎಷ್ಟು ಮಂದಿ ಇದ್ದಾರೆ ಅಂತ, ಅಲ್ಲಿ ಹೋಗಿ ನೋಡಬೇಕೇನು. ನೋಡಿ ಎಲ್ಲ ಕಡೆ ಇಲ್ಲಿ ಡಿಸ್ಪ್ಲೇಯಲ್ಲಿ ಬುರ್ಜ್ ಖಲೀಫಾದ ಹಿಸ್ಟ್ರಿ ಬರೆದಿದ್ದಾರೆ. 2009 ಹೇಗಿತ್ತು ಅದು ಉಲ್ಟಾ ಕಾಣ್ತದೆ ನಿಮಗೆ ಕ್ಯಾಮರಾದಲ್ಲಿ. ಇಲ್ಲಿ ಕ್ಲಾಡಿಂಗ್ ಕಂಪ್ಲೀಟ್ ಆದದ್ದು ವಿಷಯ ಇಲ್ಲಿ ನೋಡಿ. ಇಲ್ಲಿ ಯಾವ ರೀತಿಯೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಇದೆಲ್ಲ ಇಲ್ಲಿ ಡಿಸ್ಪ್ಲೇಯಲ್ಲಿ ಒಂದೊಂದು ವಿಷಯ ಹಾಕಿದ್ದಾರೆ. ಮೊದಲೆಲ್ಲ ತುಂಬ ಕ್ಯೂ ಇರ್ತಾ ಇತ್ತು ಈ ಏರಿಯಾದಲ್ಲಿ. ನೋಡಿ ಈಗ ಖಾಲಿ ಖಾಲಿ ಉಂಟು. ನಾವೇ ಇದ್ದೇವೆ ಇಲ್ಲಿ. ಇಲ್ಲಿಂದ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಿಲ್ಲ. ಹೋಗ್ತಾ ಇದ್ದೇವೆ ಇಬ್ಬರು ಕೂಡ ಕತ್ತಲ ರೂಮಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಯಾರು ಕೂಡ ಕಾಣ್ತಾನೆ ಇಲ್ಲ ಇಲ್ಲಿ. ನೋಡು ಹತ್ರ ಬರ್ತಾ ಇದ್ದೇವೆ. ಆ ಸೈಡಿಂದ ಇದಕ್ಕೆ ಹೋಗಬೇಕು ಅಂತ ಕಾಣ್ತದೆ. In 60 seconds you will be in level 124. Okay. And also you can visit level 125. You can take the stairs for level 1. Okay, thank you. Thank you. 124, yeah, it's already bricks. Thank you. 124 ಫ್ಲೋರ್ ಮೇಲೆ ಹೋಗ್ತಾ ಉಂಟು. 124 ಫ್ಲೋರ್ ಅಂತ ಹೇಳಿದ್ರಲ್ಲ. Oh my God, ಸಿಕ್ಕತ್ತಲ್ಲಿ. ವಾವ್, ಗೊತ್ತಾಗೋದಿಲ್ಲ ಹೋಗ್ತಾ ಇರೋದು ಲಿಫ್ಟ್. It will be very fast. I can feel my ears popping. It's going so fast. 35, 37, 39, 40, 44, 45 ನೋಡಿ ಇಲ್ಲಿ. 69, 70, 72, 77, 80, 80, 81, 124 ಫ್ಲೋರಿಗೆ ಹೋಗ್ಬೇಕು ಈಗ. ನೋಡಿ ಒಂದು 5 ಸೆಕೆಂಡಲ್ಲಿ ಹೋಗಿ ಬಂತ ಅಂತ. ಹೌ ಮೆನಿ ಸೆಕೆಂಡ್ಸ್ ರೇ? So fast. So fast it is. 124. 124 ನೋಡಿ. ವಾ. Lovely. ಹೈ. Hello. ವಾ, 124 ಫ್ಲೋರಲ್ಲಿ ಇದ್ದೇವೆ ಈಗ ನಾವು. ನೋಡಿ ಇಲ್ಲಿಂದ ಹೇಗೆ ವ್ಯೂ ಕಾಣ್ತಾ ಇದೆ ಅಂತ. ವಾ ನೋಡಿ. ನೋಡಿ ಹೊರಗಿದ್ದು ವ್ಯೂ ತೋರಿಸ್ತೇನೆ ನಿಮಗೆ. ಅದರ ಆಚೆ ಸ್ವಲ್ಪ ಇದುಂಟು ಫಾಗಿ ಆಗಿ. ನೋಡಿ ಈಚಿನ ತೋರಿಸ್ತೇನೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿಂದ ಈ ವ್ಯೂ ನೋಡಿ ಹೇಗಿದೆ ಅಂತ. They are going they just clean. That's more good. Yeah. No, it's kind of like yes. ನೋಡಿ ನಮಗೆ ಬುರ್ಜ್ ಖಲೀಫಾದು ನೆರಳು ಕಾಣ್ತದೆ ಅಲ್ಲಿಂದ. ಅಸ್ಟನ್ಗೆ ತುಂಬ ಎಕ್ಸೈಟ್ಮೆಂಟ್ ನೋಡಿ, ಎಲ್ಲ ಕಡೆ ನೋಡ್ತಾ ಇದ್ದಾನೆ. ವಾಟ್ ಈಸ್ ದಿಸ್? ವಿ ಕ್ಯಾನ್ ಗೋ ಮೋರ್ ಅಪ್ ಐ ಥಿಂಕ್. ಲೆಟ್ಸ್ ಗೋ. ಇನ್ನು ಕೂಡ ಮೇಲೆ ಹೋಗ್ತಾ ಇದ್ದೇವೆ. Wow. No, yeah, outside. Huh? Outside. This is residential area. ಸ್ಟೆಪ್ ಮೇಲೆ ಬಂದಿದ್ದೇವೆ ನೋಡಿ, ಇಲ್ಲಿಂದ ಹೇಗೆ ಕಾಣ್ತದೆ ಅಂತ. ಈ ಹೊರಗಡೆ ಸೀನ್ ನೋಡಿ.
ನೋಡಿ ಅಷ್ಟೇ ನೋಡ್ತಾ ಇದ್ದಾನೆ ಹೊರಗಡೆ. ಇಡೀ ದುಬೈ ಕಾಣ್ತದೆ ನಮಗೆ ಇಲ್ಲಿಂದ. ಅಂತ ಒಂದು ಕಾಯಿನ್ ಮಿಷಿನ್ ಇಟ್ಟಿದ್ದಾರೆ, ಅಲ್ಲಿ ಬುರ್ಜ್ ಖಲೀಫಾದ ಪಿಕ್ಚರ್ ಪ್ರಿಂಟ್ ಆಗ್ತದೆ ಈ ಮಿಷಿನಲ್ಲಿ. ಸೊ ಅಷ್ಟನಿಗೆ ಬೇಕಂತ 10 ದಿರಾಮ್ ಇದಕ್ಕೆ. ಹಾರ್ಡ್ ಪ್ರೆಸ್ ಹಾರ್ಡ್. ಹಾಂ, ಓ ನೋಡಿ ಕಾಯಿನ್ ಬಂತು. ಶೋ ಬುರ್ಜ್ ಖಲೀಫಾದ ಪಿಕ್ಚರ್ಸ್ ಕಾಣೋದಿಲ್ಲ. ಹಾಂ, ಇಲ್ಲಿಂದ ತೋರಿಸುವ. ನೋಡಿ ಇದೆ ಕಾಯಿನ್. ರಿಯಲ್ ಆಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು, ಆದರೆ ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಯಾಕಂದರೆ ಹೊರಗಡೆ ಏನೋ ಒಂದು ಹೊಗೆ ಅಂದರೆ ಫಾಗಿ ಆಗಿ ಕಾಣ್ತಾ ಉಂಟು, ಮತ್ತು ಬಿಸಿಲು ಕೂಡ ಅಲ್ವಾ ಹಾಗೆ. ಅಲ್ಲಿ ನೋಡಿ ಮರದು ಬಿಲ್ಡಿಂಗ್ ಒಂದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ಆ ಕಡೆಯಿಂದ ಸಮುದ್ರ ಕಾಣ್ತದೆ. حلو المكان هون. هاي محطة هاي الأوبرا. شايفينها في كافيه من فوق. ನೋಡಿ ಅಷ್ಟೇ ಸ್ಕ್ರೀನ್ ಮೇಲೆ ನಡೀತಾ ಇದ್ದಾನೆ. ನೋಡಿ ಇದು ಗ್ಲಾಸ್ ಸ್ಕ್ರೀನ್ ಇಟ್ಟಿದ್ದಾರೆ ಇಲ್ಲಿ. ಈ ಗ್ಲಾಸ್ ಸ್ಕ್ರೀನಲ್ಲಿ ನಡೆಯುವಾಗ ಏನೋ ಗ್ಲಾಸ್ ಬ್ರೇಕ್ ಆದಾಗೆ ಸೌಂಡ್ ಬರ್ತಾ ಇದೆ. ನೋಡಿ ಕಾಣ್ತಾ ಇದೆ, ನೀರಿನ ಮಧ್ಯದಲ್ಲಿ ಕೆಲವು ಬಿಲ್ಡಿಂಗ್ಗಳಿವೆ ನೋಡಿ. ಇದು ನೀರಿನ ಮಧ್ಯದಲ್ಲಿದೆ ಎಷ್ಟು ಬಿಲ್ಡಿಂಗ್ಸ್ ನೋಡಿ. ಆಚೆ ಈಚೆ ನೀರು ಕಾಣ್ತಾ ಇದೆಯಾ? ನೋಡಿ ಹೇಗಿದೆಯಾ ಅಂತ ವ್ಯೂ ಇಲ್ಲಿಂದ ನೋಡಿ, ಈ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ. ಆ್ಯಕ್ಚುಲಿ ಇಲ್ಲಿಂದ ಬಂದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ, ಆದರೆ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಸರಿಯಾಗಿ ಬರ್ತಾ ಇಲ್ಲ. We are at the top of the Burj Khalifa. Happy? Yeah. Excited? Nice it is? Yeah, it's very nice. ಇನ್ನು ಕೂಡ ನೋಡಿದ್ರೆ ಇನ್ನೂ ಕೂಡ ಅಷ್ಟು ಮೇಲಿದೆ, ಅಷ್ಟು ನೋಡಿ ಅಲ್ಲಿ ತನಕ. ಇದು ನೋಡಿ ಟೀಮ್ ಬುರ್ಜ್ ಖಲೀಫಾದ ಕೆಲಸ ಮಾಡುವಾಗ ತೆಗೆದಂಥ ಒಂದು ಫೋಟೋ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಕೂಡ ಉಂಟು ನೋಡಿ, ಇಲ್ಲಿ ಬರ್ತಿದ್ದಾರೆ ಪೀಪಲ್ ಬಿಹೈಂಡ್ ಬುರ್ಜ್ ಖಲೀಫಾ ಅಂತೇಳಿ. ಯಾರೆಲ್ಲ ಕೆಲಸ ಮಾಡಿದಾರೋ ನೋಡಿ, ಅವರೆಲ್ಲ ಈ ರೀತಿ ಪಿಕ್ಚರ್ ಹಾಕಿದ್ದಾರೆ. ಇಲ್ಲಿಂದ ಅಲ್ಲಿ ತನಕ ಬುರ್ಜ್ ಖಲೀಫಾದ ಹಿಸ್ಟ್ರಿ ಹಾಕಿದ್ದಾರೆ. ಇದು ಫೈನಲ್ ಇನೋಗ್ರೇಷನ್ ಆದಾಗ ನೋಡಿ ಈ ರೀತಿ ಇತ್ತು. ಮತ್ತು ಇದು ನೋಡಿ ಇನೋಗ್ರೇಷನ್ ಆದಾಗ ಯಾವಾಗ ಆದದಂದರೆ January 4th, 2010. ಇಲ್ಲಿ ಕೂಡ ಹಾಕಿದ್ದಾರೆ. ಅಲ್ಲಲ್ಲಿ ಅವರ ಪಿಕ್ಚರ್ ಮತ್ತು ಅವರ ಹಿಸ್ಟ್ರಿಯಲ್ಲಿ ಬರೆದಿದ್ದಾರೆ. ಯಾವಾಗ ಸ್ಟಾರ್ಟ್ ಆಯಿತು ಕೆಲಸ, ಯಾವಾಗ ಅವರು ಎಂಡ್ ಮಾಡಿದ್ರು, ಯಾವಾಗ ಇನೋಗ್ರೇಷನ್ ಆಯಿತು, ಎಲ್ಲ ಹಿಸ್ಟ್ರಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮಗೆ ನೋಡ್ತಾ ಇದ್ದೇವೆ. ಬಾಯ್ ಬಾಯ್ ಬುರ್ಜ್ ಖಲೀಫಾ. ಅಷ್ಟೇ, ಬಾಯ್ ಬಾಯ್.